ನಾನೇನು ದೊಡ್ಡೋಳಲ್ಲ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಂತ ಒಂದು ಮಹಾನ್ ಪವಾಡ ಪುರುಷ ದೇವರೇ ಅವರು. ಇಲ್ಲ ಅಂತಂದ್ರೆ ನೋಡಿ, ಅವ್ರು ಬದುಕಿದ್ದು ಬರೀ 32 ವರ್ಷ ಬದುಕಿದ್ದಷ್ಟೇನೆ. ಆದ್ರೆ ಅವ್ರು ಕೊಟ್ಟಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನ ಈ ಜಗತ್ತು ಇರೋವರೆಗೂ ಇರುತ್ತೆ. ಈ ಜಗತ್ತು ಇರೋವರೆಗೂ ನಾವು ಕಲಿಬಹುದು, ಮತ್ತೆ ಅದು ನಶಿಸಿ ಹೋಗದೇ ಇರುವಂತ ಒಂದು ಜ್ಞಾನನ ಅವರು ಕೊಟ್ಟಿದ್ದಾರೆ ನಮಗೆ. ಇಲ್ಲಾಂದ್ರೆ ನೋಡಿ, 8ನೇ ವರ್ಷದಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅದೊಂದು ಹೇಗ್ ಸಾಧ್ಯ? ಅದೊಂಥರ ಆಶ್ಚರ್ಯ ಅಲ್ವಾ? 8ನೇ ವಯಸ್ಸಿಗೆ ಇನ್ನು ಮಕ್ಕಳು ಆಟ ಆಡೋ ಒಂದು ಮನಸ್ಥಿತಿ ಇರುತ್ತೆ, ಆಟ ಆಡ್ಕೊಂಡು ಇರ್ತಾರೆ. ಅಂಥದ್ರಲ್ಲಿ ಸಂಸಾರನೇ ಬೇಡ, ಸನ್ಯಾಸತ್ವ ತಗೊಳ್ಬೇಕು ಅಂತ ಅನ್ನೋದಾದ್ರೆ ಅದು ದೇವರಾಗಿದ್ರೆ ಮಾತ್ರನೇ ಅದು ಸಾಧ್ಯ. ಆ ಶಿವನ ಅವತಾರನೇ ಅವರು. ಗ್ಲಾನಿರ್ಭವತಿ ಭಾರತ ಅಭ್ಯುದಾನಂ ಅಧರ್ಮಸ್ಯ ತದಾತ್ಮಾನಂ ಸಂಭಾವ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೀವೆಲ್ಲ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಎಲ್ಲಾನು ದಿನನಿತ್ಯ ಪಾರಾಯಣ ಮಾಡ್ತಾ ಇದ್ದೀರಾ. ಗೀತೆಯಲ್ಲಿ ಈ ವಿಷಯ ಹೇಳಿದ್ದಾರೆ ಕೂಡ. ಯಾವಾಗ ಧರ್ಮಕ್ಕೆ ಒಂದು ಗ್ಲಾನಿ ಬರುತ್ತೋ ಅಂತ ಒಂದು ಟೈಮ್ನಲ್ಲಿ, ಅಂತ ಒಂದು ಕಾಲಘಟ್ಟದಲ್ಲಿ ಒಂದು ಮಹಾನ್ ಕೃಷ್ಣ ಅವತಾರ ಆಗುತ್ತೆ. ಅದೇ ರೀತಿ ಕೃಷ್ಣನ ಅವತಾರನೂ ಆಯಿತು, ಶಂಕರಾಚಾರ್ಯರ ಅವತಾರನೂ ಕೂಡ ಅದೇ ಒಂದು ಕಾಲಘಟ್ಟದಲ್ಲೇ ಆಗಿದ್ದು ಕೂಡ. ಯಾಕಂತಂದ್ರೆ ನೋಡಿ, ಶಂಕರಾಚಾರ್ಯರು ಹುಟ್ಟಿದಾಗ ಏನಾಗಿತ್ತಂತೆ, ವೈದಿಕ ಧರ್ಮದಿಂದ ಹಿಂದೆ ಸರಿತಾ ಇದ್ದಂತೆ. ವೈದಿಕರೇ ವೈದಿಕ ಧರ್ಮದಿಂದ ಹಿಂದೆ ಸರಿತಾ ಇದ್ರು. ಅವಾಗ ತತ್ವಾಂಶಗಳು, ಮೀಮಾಂಸಾ ದರ್ಶನ, ತಾತ್ವಿಕ ದರ್ಶನಗಳು, ಸಾಂಖ್ಯ ದರ್ಶನ, ಜೈನ ಧರ್ಮ, ಬುದ್ಧ ಧರ್ಮ ಎಲ್ಲ ಉತ್ತುಂಗದ ಒಂದು ಕಾಲದಲ್ಲಿದ್ದಂತ ಆ ಟೈಮ್ ಅದು. ಅವಾಗ ವೈದಿಕ ಧರ್ಮಕ್ಕೆ ಹಿಂದೆಟಾಗ್ತಾ ಇತ್ತು. ಅಂತ ಟೈಮ್ನಲ್ಲಿ ಶಂಕರಾಚಾರ್ಯರ ಒಂದು ಜನನ ಆಯಿತು. ಆಮೇಲೆ ನಿಮ್ಗೆಲ್ಲ ಗೊತ್ತಾಯಿದೆ ಶಂಕರಾಚಾರ್ಯರು ಹೇಗೆ ವೈದಿಕ ಧರ್ಮವನ್ನ ಪುನಃ ಸ್ಥಾಪನೆ ಮಾಡೋದಕ್ಕೆ ವೇದಗಳ ಬಗ್ಗೆ ಅವರು ಜಾಗೃತಿ ಮೂಡಿಸಿದ್ರು, ವೇದಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ರು, ವೇದಗಳ ಬಗ್ಗೆ ಅವರು ಸಾಕಷ್ಟು ಒಂದು ಇಡೀ ದೇಶವನ್ನ ಸುತ್ತಾಡಿದ್ದಾರೆ. 12ನೇ ವಯಸ್ಸಿಗೆ ನಮ್ಮ ಕಾಲ ದೇಶವನ್ನ 2-3 ಸರಿ ಅವರು ಸುತ್ತಾಡಿದ್ದಾರೆ. ಕೇರಳದಿಂದ ಕಾಲಟಿಂದ ಹಿಡಿದು ಜಮ್ಮು ಕಾಶ್ಮೀರ, ಈ ಕಡೆ ಏನು ಇಲ್ಲಿಂದ ಮತ್ತೆ ಪುರಿವರೆಗೆ, ಅಲ್ಲಿ ಇಡೀ ದೇಶವನ್ನ ಅವರು ಸುತ್ತಾಡ್ಬಿಟ್ಟು ಎಲ್ಲರಿಗೂ ಒಂದು ಒಪಿನಿಯನ್ ಅವರು ಗ್ರಹಣೆ ಮಾಡಿದ್ರು. ಎಲ್ಲರಿಗೂ ಅವರು ಇಷ್ಟ ಆದ್ರೂ ಕೂಡ ಅವರ ಒಂದು ತತ್ವ ಏನಿತ್ತು, ಅವರ ಸಿದ್ಧಾಂತ ಏನಿತ್ತು, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಪ್ರತಿಯೊಬ್ಬರನ್ನ ಸ್ವೀಕಾರನೂ ಮಾಡಿದ್ರು. ಅದೇ ರೀತಿ ಸುಮಾರು 4 ಮಠಗಳನ್ನ ಕೂಡ ಅವರು ಸ್ಥಾಪನೆ ಮಾಡಿದ್ರು. ಅವರ ಒಂದು ಏನಿದೆ ಅದನ್ನ ನೀವು ಕೂಡ ಹೀಗೆ ಶಂಕರಾಚಾರ್ಯ ನಾವು ನೋಡ್ತಾ ಇದ್ವಿ, ಎಲ್ಲರೂ ನಾವು ಅದನ್ನ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೂಡ. ಅಂತ ಒಂದು ಮಹಾನ್ ಪುರುಷ, ಅಂತ ಒಂದು ದೈವಿಕ ಪುರುಷ ಇಡೀ ಜಗತ್ತಿನಲ್ಲಿ ಮತ್ತೊಂದ್ಸಲಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಆ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಅಂತ ಪುರುಷರ ಒಂದು ಉಗಮ ಆಗ್ತಾ ಇದೆ. ಶಂಕರಾಚಾರ್ಯ ಆದ್ಮೇಲೆ ನೀವು ರಾಮಕೃಷ್ಣ ಪರಮಹಂಸನ ನೋಡಿದ್ದೀರಿ, ರಾಮಕೃಷ್ಣ ಪರಮಹಂಸ, ಅದೇ ರೀತಿ ಸ್ವಾಮಿ ವಿವೇಕಾನಂದ ಅವರು, ಅದೇ ರೀತಿ ಈ ರೀತಿ ಆಮೇಲೆ ಬಸವಣ್ಣವರು ಎಲ್ಲ ಏನ್ ಮಾಡಿದ್ರು, ಸಮಾಜಕ್ಕೆ ಒಂದು ಸಮಾನತೆಯನ್ನು ಕೂಡ ತಂದ್ರು. ಮೇನ್ ಆಗಿ ನಾವು ಆದಿಶಂಕರಾಚಾರ್ಯನ ನಾವು ಅವರ ತತ್ವ ಮೇನ್ ಅಂತಂದ್ರೆ ಏನ್ ಹೇಳಿದ್ರೆ, ಅವರ ಮರೆಯದಿರುವಂತ ಒಂದು ತತ್ವ ಯಾವುದು? ಶಂಕರಾಚಾರ್ಯ ತತ್ವ ಅದ್ವೈತ ಸಿದ್ಧಾಂತ ಅಲ್ವಾ? ಶಂಕರಾಚಾರ್ಯನ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಅವರ ಅದ್ವೈತ ಸಿದ್ಧಾಂತ. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮ ಜೀವಾತ್ಮ ಎಲ್ಲ ಒಂದೇ, ಅದ್ವೈತ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಟ್ಟು ಶಂಕರಾಚಾರ್ಯ ಅಲ್ವಾ. ಅಂತ ಒಂದು ದೊಡ್ಡ ಸಂದೇಶವನ್ನ 1200 ವರ್ಷ ಹಿಂದೆನೆ ಅವರು ಸಮಾನತೆಯ ಸಂದೇಶ, ನೀನು ಒಂದೇ ನಾನು ಒಂದೇ, ಎಲ್ಲರೂ ಒಂದೇ ಅನ್ನೋ ಒಂದು ಸಮಾನ ಸಂದೇಶನ ಅವರು ಕೊಟ್ಬಿಟ್ಟು ಹೋಗಿದ್ದಾರೆ. ಅದರಿಂದ ನೋಡಿ, ಅವರು ಒಬ್ಬ ಚಾಂಡಾಲನಿಂದಲೂ ಅವರು ಬುದ್ಧಿ ಕಲ್ತಿದ್ದಾರೆ. ಕಾಶಿನಲ್ಲಿ ಅವರು ಮಣಿಕರ್ಣಿಕಾ ಘಾಟ್ ಅಲ್ಲಿ ಅವರು ಹೇಳ್ಕೊಡ್ತಾ ಇದ್ರಂತೆ. ಇನ್ನು 12ನೇ ವಯಸ್ಸು ಅವರೆಲ್ಲ ಅವರ ಒಂದು ಶಿಷ್ಯರಿಗೆ ಅವರು ಹೇಳ್ಕೊಡ್ತಾ ಇದ್ರು. ಅವರು ಅದ್ವೈತ ಸಿದ್ಧಾಂತದ ಬಗ್ಗೆ ಹೇಳ್ಕೊಡ್ತಾ ಇದ್ರು. ನೀನು ಒಂದೇ ನಾನು ಒಂದೇ ಅಂತ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಒಬ್ಬ ಚಂಡಾಲ ನಾಯಿ ಹಿಡ್ಕೊಂಡು ಹೋಗ್ತಾನಂತೆ. ನಾಯಿ ಹಿಡ್ಕೊಂಡು ಬಂದ್ಬಿಟ್ಟು ಏನ್ ಹೇಳ್ತಾನಂತೆ, ಅವ್ರು ಬರ್ಬೇಕಾದ್ರೆ ಅವ್ರ ಶಿಷ್ಯರಿಗೆ ಹೋಗು ದೂರ ಹೋಗು ಅಂತ ಹೇಳ್ತಾರಂತೆ. ಅವಾಗ ಅವ್ನು ಹೇಳ್ತಾನೆ, ಏನಪ್ಪ ಬಾಲ ಸನ್ಯಾಸಿ, ನೀನ್ ಇಷ್ಟೊತ್ತು ಹೇಳ್ಕೊಡ್ತಾ ಇದ್ದೆ, ಅವ್ರು ಬೇರೆಲ್ಲ ನಾನ್ ಬೇರೆಲ್ಲ ಅಂತ ಹೇಳ್ಕೊಡ್ತಾ ಇದ್ದೆ, ಆ ಆತ್ಮ ಈ ಆತ್ಮ ಎಲ್ಲ ಒಂದೇ ಅಂತ ಹೇಳ್ಕೊಡ್ತಾ ಇದ್ದೆ, ಇವಾಗ ನನ್ನನ್ನೇ ದೂರ ಸರಿಸ್ತೀಯಾ ಅಂತ ಕೇಳ್ತಾ ಬೇಕು ಅವರು.
ಆಯ್ತು ಅವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಶಂಕರಾಚಾರ್ಯ ಅವ್ರನ್ನ ಗುರು ಅಂತ ಕನ್ಸಿಡರ್ ಮಾಡ್ತಾರೆ. ಅಂತ ಒಂದು ಮೇಧಾವಿ ಶಂಕರಾಚಾರ್ಯ ಅವ್ರನ್ನ ಗುರು ಅಂತ ಕನ್ಸಿಡರ್ ಮಾಡಿ ಆಗ್ಲೇ ಒಂದು ದಶಾಶ್ಲೋಕಿನ ರಚನೆ ಮಾಡೋದು ಅವಾಗ್ಲೇ ಅವರು ಶಂಕರಾಚಾರ್ಯ. ಅಂತ ಒಂದು ಸಮಾನತೆಯ ಸಂದೇಶವನ್ನ ಅವತ್ತಿನ ಕಾಲದಲ್ಲಿ ಅವರು ಕೊಟ್ಟಂತ ಮಹಾನ್ ದೈವಿ ಸಂಭೂತರವರು. ಅಂತ ಒಂದು ಶಂಕರಾಚಾರ್ಯ ದಿನಾಚರಣೆ ನಾನು ಇವತ್ತು ಆಚರಣೆ ಮಾಡ್ತಾ ಇದ್ದೀನಿ. ಅದೇ ರೀತಿ ರಾಜಕೀಯವಾಗಿ ನೋಡಿದ್ರೆ ನಮ್ಮ ಒಂದು ಧರ್ಮಕ್ಕಾಗಿ, ನಮ್ಮ ಒಂದು ಸನಾತನ ಸಂಸ್ಕೃತಿಗಾಗಿ ಇವತ್ತು ಯಾವ್ದಾದ್ರು ಒಂದು ಪಕ್ಷ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಯಾವ ಪಕ್ಷ ಹೇಳಿ? ಬಿಜೆಪಿ, ಭಾರತೀಯ ಜನತಾ ಪಕ್ಷ ಮಾತ್ರನೇ ನಮ್ಮ ಒಂದು ಧರ್ಮಕ್ಕೆ, ನಮ್ಮ ಒಂದು ಸನಾತನ ಸಂಸ್ಕೃತಿಗೆ ಅದನ್ನ ಉಳಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಪಕ್ಷ. ಅಂತ ಪಕ್ಷಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಮುಂದಿನ ಬಾರಿ ಇವಾಗೇನು GBA ಚುನಾವಣೆ ಬರುತ್ತೆ, ನಿಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಒಂದು ಬೆಂಬಲ ನನ್ನ ಮೇಲೆ ಇರಲಿ. ನಿಮ್ಮಂತ ತಾಯಂದ್ರು ಹೇಗೆ ನೀವು ಸನಾತನ ಧರ್ಮವನ್ನ ಧಾರ್ಮಿಕವಾಗಿ ಈ ಒಂದು ಜಾಗದಲ್ಲಿ ಏನ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮಂತ ತಾಯಂದ್ರೆ ಇವತ್ತು ಉಳಿತಾ ಇರೋದು ಕೂಡ. ಇದ್ರ ಜೊತೆಗೆ ನಮ್ಮ ಈ ಪುಟಾಣಿ ಮಕ್ಕಳನ್ನು ಕೂಡ ನೀವು ಜೋಡಿಸ್ಕೊಳ್ಬೇಕು. ಇನ್ನೂ ಹೆಚ್ಚಿನ ಒಂದು ಧಾರ್ಮಿಕ ಕೆಲಸಗಳು ಇಲ್ಲಿ ಆಗ್ಬೇಕು. ಅಂತ ಒಂದು ದಾರಿದೀಪ ಆಗ್ಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಿಮ್ಮೆಲ್ಲರ ಒಂದು ಬೆಂಬಲ ಆಶೀರ್ವಾದ ಇರಲಿ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಧನ್ಯವಾದ.